ಇನ್ನು ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಬಿಎಂಆರ್ಸಿಎಲ್ ಹೈ ವೋಲ್ಟೇಜ್ ಮೀಟಿಂಗ್ ಪ್ರಾರಂಭ ಆಗುತ್ತಿದೆ. ಮೆಟ್ರೋ ಟಿಕೆಟ್ ದರ ಏರಿಕೆ ಸಂಬಂಧ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಸಭೆಯಲ್ಲಿ ಈ ದರ ಏರಿಕೆ ಕುರಿತಾದ ಭವಿಷ್ಯ ನಿರ್ಧಾರವಾಗುವುದಿದೆ. ಟಿಕೆಟ್ ದರವನ್ನ ಶಾಶ್ವತವಾಗಿ ಕೈ ಬಿಡಲಾಗುತ್ತಾ ಅಂದ್ರೆ ಏರಿಕೆಯನ್ನ ಕೈ ಬಿಡಲಾಗುತ್ತಾ? ಇವತ್ತಿನ ಬೋರ್ಡ್ ಮೀಟಿಂಗ್ನಲ್ಲಿ ಈ ಬಗ್ಗೆ ನಿರ್ಧಾರ ಆಗೋ ಸಾಧ್ಯತೆ ಇದೆ. ಮೆಟ್ರೋ ಪ್ರಯಾಣಿಕರಿಗೆ ಹಾಗಾದ್ರೆ ಶುಭವಾಗುತ್ತಾ ಸೋಮವಾರ ಕಾದ್ ನೋಡಬೇಕಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್, ಸಹಜವಾದ ನಿರೀಕ್ಷೆ ಈ ದರ ಏರಿಕೆಯ ಪ್ರಸ್ತಾವನೆಯನ್ನೇ ಕೈಬಿಡಬೇಕು ಅಂತ ಹೇಳಿ, ಬಟ್ ಈ ರೀತಿ ಆಗೋ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಕಂಡು ಬರ್ತಾ ಇದೆ? ಸ್ಮಿತಾ, ಕಳೆದ ಒಂದು 10 ದಿನಗಳಿಂದನೂ ಕೂಡ ಮೆಟ್ರೋ ದರ ಏರಿಕೆ ವಿಚಾರವಾಗಿ ಸಾಕಷ್ಟು ವಿವಾದಗಳು, ಚರ್ಚೆಗಳು, ಪ್ರತಿಭಟನೆಗಳ ಬಿಸಿ, ಟೀಕೆಗಳು ಇದೆಲ್ಲ ಕೂಡ ವ್ಯಕ್ತವಾಗಿತ್ತು. ನಿನ್ನೆ ಕೇಂದ್ರ ಅಂದ್ರೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಕೊಟ್ಟಂತಹ ಸೂಚನೆ ಬೆನ್ನಲ್ಲೇ ಇವತ್ತು ಮಾಡಬೇಕಾಗಿದ್ದಂತಹ 5% ಹೆಚ್ಚಳವನ್ನ ತಡೆ ಹಿಡಿಯಲಾಗಿತ್ತು. ಇದೀಗ ಕೆಲವೇ ಹೊತ್ತಿನಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೀಲಿಕ್ಕಿದೆ. ಈ ಮೀಟಿಂಗ್ನಲ್ಲಿ ಕೇಂದ್ರದ 5 ಉನ್ನತ ಅಧಿಕಾರಿಗಳು, ರಾಜ್ಯದ 5 ಅಧಿಕಾರಿಗಳು, ಜೊತೆಗೆ ಬಿಎಂಆರ್ಸಿಎಲ್ನ 4 ಅಧಿಕಾರಿಗಳು ಸಭೆಯನ್ನ ಮಾಡೋ ಮೂಲಕ ಈಗೇನು ಪ್ರಸ್ತಾವನೆ ಸಲ್ಲಿಸಲಾಗಿತ್ತು 5% ನಾವು ಇವತ್ತಿನಿಂದ ಜಾರಿ ಮಾಡ್ತೀವಿ ಅಂತ, ಅದನ್ನ ಏನ್ ಮಾಡೋದು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀಲಿಕ್ಕಿದೆ. ಅಂದ್ರೆ ಇವರೇನಾದ್ರೂ 5% ಮಾಡ್ತಾರೆ, ಆದ್ರೆ ಮುಂದಿನ ದಿನಗಳಲ್ಲಿ ಮಾಡ್ತಾರಾ ಅಥವಾ ಅದನ್ನ ಕೈ ಬಿಡ್ತಾರಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಇವತ್ತೇ ಫೈನಲ್ ಡಿಸಿಷನ್ ಆಗುವಂತದ್ರ ಬಗ್ಗೆ ಅನುಮಾನ ಆಗ್ತಾ ಇದೆ. ಇವತ್ತು ಕೇವಲ ಚರ್ಚೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನ ಹೇಳುವಂತಹ ಸಾಧ್ಯತೆ ಬಗ್ಗೆಗಳು ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಸ್ಮಿತಾ, ಸರ್ಕಾರದ ಪ್ರತಿನಿಧಿ ದೀಪ್ತಿ, ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಿದ್ದಾರೆ. ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ, ಅದರ ನೇರ ಪ್ರಸಾರದಲ್ಲಿ ಗಮನಿಸೋಣ. ಇನ್ನು ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಬಿಎಂಆರ್ಸಿಎಲ್ ಹೈ ವೋಲ್ಟೇಜ್ ಮೀಟಿಂಗ್ ಪ್ರಾರಂಭ ಆಗುತ್ತಿದೆ. ಮೆಟ್ರೋ ಟಿಕೆಟ್ ದರ ಏರಿಕೆ ಸಂಬಂಧ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಸಭೆಯಲ್ಲಿ ಈ ದರ ಏರಿಕೆ ಕುರಿತಾದ ಭವಿಷ್ಯ ನಿರ್ಧಾರವಾಗುವುದಿದೆ. ಟಿಕೆಟ್ ದರವನ್ನ ಶಾಶ್ವತವಾಗಿ ಕೈ ಬಿಡಲಾಗುತ್ತಾ ಅಂದ್ರೆ ಏರಿಕೆಯನ್ನ ಕೈ ಬಿಡಲಾಗುತ್ತಾ? ಇವತ್ತಿನ ಬೋರ್ಡ್ ಮೀಟಿಂಗ್ನಲ್ಲಿ ಈ ಬಗ್ಗೆ ನಿರ್ಧಾರ ಆಗೋ ಸಾಧ್ಯತೆ ಇದೆ. ಮೆಟ್ರೋ ಪ್ರಯಾಣಿಕರಿಗೆ ಹಾಗಾದ್ರೆ ಶುಭವಾಗುತ್ತಾ ಸೋಮವಾರ ಕಾದ್ ನೋಡಬೇಕಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್, ಸಹಜವಾದ ನಿರೀಕ್ಷೆ ಈ ದರ ಏರಿಕೆಯ ಪ್ರಸ್ತಾವನೆಯನ್ನೇ ಕೈಬಿಡಬೇಕು ಅಂತ ಹೇಳಿ, ಬಟ್ ಈ ರೀತಿ ಆಗೋ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಕಂಡು ಬರ್ತಾ ಇದೆ? ಸ್ಮಿತಾ, ಕಳೆದ ಒಂದು 10 ದಿನಗಳಿಂದನೂ ಕೂಡ ಮೆಟ್ರೋ ದರ ಏರಿಕೆ ವಿಚಾರವಾಗಿ ಸಾಕಷ್ಟು ವಿವಾದಗಳು, ಚರ್ಚೆಗಳು, ಪ್ರತಿಭಟನೆಗಳ ಬಿಸಿ, ಟೀಕೆಗಳು ಇದೆಲ್ಲ ಕೂಡ ವ್ಯಕ್ತವಾಗಿತ್ತು. ನಿನ್ನೆ ಕೇಂದ್ರ ಅಂದ್ರೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಕೊಟ್ಟಂತಹ ಸೂಚನೆ ಬೆನ್ನಲ್ಲೇ ಇವತ್ತು ಮಾಡಬೇಕಾಗಿದ್ದಂತಹ 5% ಹೆಚ್ಚಳವನ್ನ ತಡೆ ಹಿಡಿಯಲಾಗಿತ್ತು. ಇದೀಗ ಕೆಲವೇ ಹೊತ್ತಿನಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೀಲಿಕ್ಕಿದೆ. ಈ ಮೀಟಿಂಗ್ನಲ್ಲಿ ಕೇಂದ್ರದ 5 ಉನ್ನತ ಅಧಿಕಾರಿಗಳು, ರಾಜ್ಯದ 5 ಅಧಿಕಾರಿಗಳು, ಜೊತೆಗೆ ಬಿಎಂಆರ್ಸಿಎಲ್ನ 4 ಅಧಿಕಾರಿಗಳು ಸಭೆಯನ್ನ ಮಾಡೋ ಮೂಲಕ ಈಗೇನು ಪ್ರಸ್ತಾವನೆ ಸಲ್ಲಿಸಲಾಗಿತ್ತು 5% ನಾವು ಇವತ್ತಿನಿಂದ ಜಾರಿ ಮಾಡ್ತೀವಿ ಅಂತ, ಅದನ್ನ ಏನ್ ಮಾಡೋದು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀಲಿಕ್ಕಿದೆ. ಅಂದ್ರೆ ಇವರೇನಾದ್ರೂ 5% ಮಾಡ್ತಾರೆ, ಆದ್ರೆ ಮುಂದಿನ ದಿನಗಳಲ್ಲಿ ಮಾಡ್ತಾರಾ ಅಥವಾ ಅದನ್ನ ಕೈ ಬಿಡ್ತಾರಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಇವತ್ತೇ ಫೈನಲ್ ಡಿಸಿಷನ್ ಆಗುವಂತದ್ರ ಬಗ್ಗೆ ಅನುಮಾನ ಆಗ್ತಾ ಇದೆ. ಇವತ್ತು ಕೇವಲ ಚರ್ಚೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನ ಹೇಳುವಂತಹ ಸಾಧ್ಯತೆ ಬಗ್ಗೆಗಳು ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಸ್ಮಿತಾ, ಸರ್ಕಾರದ ಪ್ರತಿನಿಧಿ ದೀಪ್ತಿ, ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಿದ್ದಾರೆ. ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ, ಅದರ ನೇರ ಪ್ರಸಾರದಲ್ಲಿ ಗಮನಿಸೋಣ. ಇನ್ನು ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಬಿಎಂಆರ್ಸಿಎಲ್ ಹೈ ವೋಲ್ಟೇಜ್ ಮೀಟಿಂಗ್ ಪ್ರಾರಂಭ ಆಗುತ್ತಿದೆ. ಮೆಟ್ರೋ ಟಿಕೆಟ್ ದರ ಏರಿಕೆ ಸಂಬಂಧ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಸಭೆಯಲ್ಲಿ
ಈ ದರ ಏರಿಕೆ ಕುರಿತಾದ ಭವಿಷ್ಯ ನಿರ್ಧಾರವಾಗೋದಿದೆ. ಟಿಕೆಟ್ ದರವನ್ನ ಶಾಶ್ವತವಾಗಿ ಕೈ ಬಿಡಲಾಗತ್ತಾ ಅಂದ್ರೆ ಏರಿಕೆಯನ್ನ ಕೈ ಬಿಡಲಾಗತ್ತಾ? ಇವತ್ತಿನ ಬೋರ್ಡ್ ಮೀಟಿಂಗ್ನಲ್ಲಿ ಈ ಬಗ್ಗೆ ನಿರ್ಧಾರ ಆಗೋ ಸಾಧ್ಯತೆ ಇದೆ. ಮೆಟ್ರೋ ಪ್ರಯಾಣಿಕರಿಗೆ ಹಾಗಾದ್ರೆ ಶುಭವಾಗತ್ತಾ ಸೋಮವಾರ? ಕಾದ್ ನೋಡಬೇಕಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಡ್ಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್, ಸಹಜವಾದ ನಿರೀಕ್ಷೆ ಈ ದರ ಏರಿಕೆಯ ಪ್ರಸ್ತಾವನೆಯನ್ನೇ ಕೈ ಬಿಡಬೇಕು ಅಂತ ಹೇಳಿ, ಬಟ್ ಈ ರೀತಿ ಆಗೋ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಕಂಡು ಬರ್ತಾ ಇದೆ? ಸ್ಮಿತಾ, ಕಳೆದ ಒಂದು 10 ದಿನಗಳಿಂದನೂ ಕೂಡ ಮೆಟ್ರೋ ದರ ಏರಿಕೆ ವಿಚಾರವಾಗಿ ಸಾಕಷ್ಟು ವಿವಾದಗಳು, ಚರ್ಚೆಗಳು, ಪ್ರತಿಭಟನೆಗಳ ಬಿಸಿ, ಟೀಕೆಗಳು ಇದೆಲ್ಲ ಕೂಡ ವ್ಯಕ್ತವಾಗಿತ್ತು. ನಿನ್ನೆ ಕೇಂದ್ರ ಅಂದ್ರೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಕೊಟ್ಟಂತಹ ಸೂಚನೆ ಬೆನ್ನಲ್ಲೇ ಇವತ್ತು ಮಾಡಬೇಕಾಗಿದ್ದಂತಹ 5% ಹೆಚ್ಚಳವನ್ನ ತಡೆ ಹಿಡಿಯಲಾಗಿತ್ತು. ಇದೀಗ ಕೆಲವೇ ಹೊತ್ತಿನಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯಲಿಕ್ಕಿದೆ. ಈ ಮೀಟಿಂಗ್ನಲ್ಲಿ ಕೇಂದ್ರದ 5 ಉನ್ನತ ಅಧಿಕಾರಿಗಳು, ರಾಜ್ಯದ 5 ಅಧಿಕಾರಿಗಳು, ಜೊತೆಗೆ ಬಿಎಂಆರ್ಸಿಎಲ್ನ 4 ಅಧಿಕಾರಿಗಳು ಸಭೆಯನ್ನ ಮಾಡೋ ಮೂಲಕ ಈಗೇನು ಪ್ರಸ್ತಾವನೆ ಸಲ್ಲಿಸಲಾಗಿತ್ತು 5% ನಾವು ಇವತ್ತಿನಿಂದ ಜಾರಿ ಮಾಡ್ತೀವಿ ಅಂತ, ಅದನ್ನ ಏನ್ ಮಾಡೋದು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀಲಿಕ್ಕಿದೆ. ಅಂದ್ರೆ ಇವರೇನಾದ್ರೂ 5% ಮಾಡ್ತಾರೆ, ಆದ್ರೆ ಮುಂದಿನ ದಿನಗಳಲ್ಲಿ ಮಾಡ್ತಾರಾ ಅಥವಾ ಅದನ್ನ ಕೈ ಬಿಡ್ತಾರಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಇವತ್ತೇ ಫೈನಲ್ ಡಿಸಿಷನ್ ಆಗುವಂತದ್ರ ಬಗ್ಗೆ ಅನುಮಾನ ಆಗ್ತಾ ಇದೆ. ಇವತ್ತು ಕೇವಲ ಚರ್ಚೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನ ಹೇಳುವಂತಹ ಸಾಧ್ಯತೆ ಬಗ್ಗೆಗಳು ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಸ್ಮಿತಾ, ಸರ್ಕಾರದ ಪ್ರತಿನಿಧಿ ದೀಪ್ತಿ, ಡಿ.ಕೆ. ಶಿವಕುಮಾರ್ ಅವರು ಮಾತನಾಡ್ತಿದ್ದಾರೆ. ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ, ಅದರ ನೇರ ಪ್ರಸಾರದಲ್ಲಿ ಗಮನಿಸೋಣ. ಇನ್ನು ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಬಿಎಂಆರ್ಸಿಎಲ್ ಹೈ ವೋಲ್ಟೇಜ್ ಮೀಟಿಂಗ್ ಪ್ರಾರಂಭ ಆಗುತ್ತಿದೆ. ಮೆಟ್ರೋ ಟಿಕೆಟ್ ದರ ಏರಿಕೆ ಸಂಬಂಧ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಸಭೆಯಲ್ಲಿ ಈ ದರ ಏರಿಕೆ ಕುರಿತಾದ ಭವಿಷ್ಯ ನಿರ್ಧಾರವಾಗೋದಿದೆ. ಟಿಕೆಟ್ ದರವನ್ನ ಶಾಶ್ವತವಾಗಿ ಕೈ ಬಿಡಲಾಗತ್ತಾ ಅಂದ್ರೆ ಏರಿಕೆಯನ್ನ ಕೈ ಬಿಡಲಾಗತ್ತಾ? ಇವತ್ತಿನ ಬೋರ್ಡ್ ಮೀಟಿಂಗ್ನಲ್ಲಿ ಈ ಬಗ್ಗೆ ನಿರ್ಧಾರ ಆಗೋ ಸಾಧ್ಯತೆ ಇದೆ. ಮೆಟ್ರೋ ಪ್ರಯಾಣಿಕರಿಗೆ ಹಾಗಾದ್ರೆ ಶುಭವಾಗತ್ತಾ ಸೋಮವಾರ? ಕಾದ್ ನೋಡಬೇಕಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಡ್ಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್, ಸಹಜವಾದ ನಿರೀಕ್ಷೆ ಈ ದರ ಏರಿಕೆಯ ಪ್ರಸ್ತಾವನೆಯನ್ನೇ ಕೈ ಬಿಡಬೇಕು ಅಂತ ಹೇಳಿ, ಬಟ್ ಈ ರೀತಿ ಆಗೋ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಕಂಡು ಬರ್ತಾ ಇದೆ? ಸ್ಮಿತಾ, ಕಳೆದ ಒಂದು 10 ದಿನಗಳಿಂದನೂ ಕೂಡ ಮೆಟ್ರೋ ದರ ಏರಿಕೆ ವಿಚಾರವಾಗಿ ಸಾಕಷ್ಟು ವಿವಾದಗಳು, ಚರ್ಚೆಗಳು, ಪ್ರತಿಭಟನೆಗಳ ಬಿಸಿ, ಟೀಕೆಗಳು ಇದೆಲ್ಲ ಕೂಡ ವ್ಯಕ್ತವಾಗಿತ್ತು. ನಿನ್ನೆ ಕೇಂದ್ರ ಅಂದ್ರೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಕೊಟ್ಟಂತಹ ಸೂಚನೆ ಬೆನ್ನಲ್ಲೇ ಇವತ್ತು ಮಾಡಬೇಕಾಗಿದ್ದಂತಹ 5% ಹೆಚ್ಚಳವನ್ನ ತಡೆ ಹಿಡಿಯಲಾಗಿತ್ತು. ಇದೀಗ ಕೆಲವೇ ಹೊತ್ತಿನಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯಲಿಕ್ಕಿದೆ. ಈ ಮೀಟಿಂಗ್ನಲ್ಲಿ ಕೇಂದ್ರದ 5 ಉನ್ನತ ಅಧಿಕಾರಿಗಳು, ರಾಜ್ಯದ 5 ಅಧಿಕಾರಿಗಳು, ಜೊತೆಗೆ ಬಿಎಂಆರ್ಸಿಎಲ್ನ 4 ಅಧಿಕಾರಿಗಳು ಸಭೆಯನ್ನ ಮಾಡೋ ಮೂಲಕ ಈಗೇನು ಪ್ರಸ್ತಾವನೆ ಸಲ್ಲಿಸಲಾಗಿತ್ತು 5% ನಾವು ಇವತ್ತಿನಿಂದ ಜಾರಿ ಮಾಡ್ತೀವಿ ಅಂತ, ಅದನ್ನ ಏನ್ ಮಾಡೋದು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀಲಿಕ್ಕಿದೆ. ಅಂದ್ರೆ ಇವರೇನಾದ್ರೂ 5% ಮಾಡ್ತಾರೆ, ಆದ್ರೆ ಮುಂದಿನ ದಿನಗಳಲ್ಲಿ ಮಾಡ್ತಾರಾ ಅಥವಾ ಅದನ್ನ ಕೈ ಬಿಡ್ತಾರಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಇವತ್ತೇ ಫೈನಲ್ ಡಿಸಿಷನ್ ಆಗುವಂತದ್ರ ಬಗ್ಗೆ ಅನುಮಾನ ಆಗ್ತಾ ಇದೆ. ಇವತ್ತು ಕೇವಲ ಚರ್ಚೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನ ಹೇಳುವಂತಹ ಸಾಧ್ಯತೆ ಬಗ್ಗೆಗಳು ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಸ್ಮಿತಾ, ಸರ್ಕಾರದ ಪ್ರತಿನಿಧಿ